ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಕೇಂದ್ರ ಸರ್ಕಾರ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆಯ ಚಂದಾದಾರರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಉದ್ಯೋಗಿಗಳ ಅತ್ಯಂತ ಹೆಸರುವಾಸಿ ಹಾಗೇನೆ ಅತ್ಯಂತ ಅಗತ್ಯ ಸಂಘಟನೆಯಾಗಿರೋ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಪಿಎಫ್ಒ ಪ್ರಮುಖ ಬದಲಾವಣೆ ಆಗಲಿದೆ. ಇಪಿಎಫ್ಒ ಅಂತ ಹೇಳಿದ್ರೆ ಪಿಎಫ್ ಅಲ್ಲಿ ಈಗಾಗಲೇ 3.0 ಕರಡು ಜಾರಿ ಕುರಿತಾಗಿ ಮಹತ್ವದ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ಮಾಹಿತಿ ಅಂತ ಕೇಳಿದ್ರೆ ನೀವು ಖಂಡಿತ ಖುಷಿ ಪಡ್ತೀರಿ. ಯಾರ್ಯಾರು ಅತ್ಯಂತ ಅಗತ್ಯಕ್ಕೆ ಬೇಕಾದಂತಹ ಪಿಎಫ್ ಹಣವನ್ನ ನಾವು ವಾಪಸ್ ತೆಗೆದುಕೊಳ್ಬೇಕು ಅಂತ ಅಂದ್ಕೊಳ್ತಾರೋ ಅವರು ಇನ್ನು ಮುಂದೆ ನೇರವಾಗಿ ಎಟಿಎಂ ನಿಂದಲೇ ಪಿಎಫ್ ಹಣವನ್ನ ವಿಡ್ರಾ ಮಾಡಬಹುದಾಗಿದೆ. ಪಿಎಫ್ ಹಣವನ್ನ ಮುಂದಿನ ವರ್ಷದಿಂದ ಅಂತ ಹೇಳಿದ್ರೆ 2025ರಿಂದ ಚಂದಾದಾರರು ಎಟಿಎಂ ನಲ್ಲಿ ಕೂಡ ವಿಡ್ರಾ ಮಾಡುವಂತಹ ಅವಕಾಶವನ್ನ ಕಾರ್ಮಿಕ ಸಚಿವಾಲಯ ನಿಮಗೆ ಕೊಡ್ತಾ ಇದೆ. ಈ ಮೂಲಕ ಕೇಂದ್ರ ಸರ್ಕಾರ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆಯಲ್ಲಿ ಪ್ರಮುಖ ಬದಲಾವಣೆ ತರೋದಕ್ಕೆ ಸಜ್ಜಾಗಿದ್ದು, ಇನ್ನು ಮುಂದೆ ಕಾರ್ಮಿಕ ಸಚಿವಾಲಯದ ಕಾರ್ಯದರ್ಶಿ ಸುಮಿತ್ರಾ ದಾವ್ರ ಹೇಳಿರುವ ಪ್ರಕಾರವಾಗಿ ನೀವು ಯಾರಾದ್ರೂ ಪಿಎಫ್ ಹಣ ಬೇಕು ಅಂತ ಹೇಳಿ ಕ್ಲೈಮ್ಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಇಷ್ಟು ದಿನಗಳ ಕಾಲ ಒಂದು 15 ದಿನ 20 ದಿನ ಅಂತ ಹೇಳಿ ಕ್ಲೈಮ್ ಮಾಡಿದಂತಹ ಸಂದರ್ಭದಲ್ಲಿ ಹಣವನ್ನ ಪಡೆಯೋದಿಕ್ಕೆ ದಿನಗಳು ಆಗ್ತಾ ಇತ್ತು, ವಿಳಂಬಗಳು ಆಗ್ತಾ ಇತ್ತಲ್ಲ, ಅವೆಲ್ಲವೂ ಕೂಡ ಇನ್ನು ಮುಂದೆ ತ್ವರಿತವಾಗಿ ಇತ್ಯರ್ಥಪಡಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅಂತ ಹೇಳೋದ್ರ ಜೊತೆಗೆ ಈಗಾಗಲೇ ನಿಮ್ಮ ಜೀವನವನ್ನ ಇನ್ನಷ್ಟು ಸುಲಭಗೊಳಿಸುವಂತಹ ಪ್ರಕ್ರಿಯೆಯನ್ನ ನಾವು ಮಾಡ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಒಬ್ಬ ಹಕ್ಕುದಾರ ಆಗಿರ್ಬೋದು, ಫಲಾನುಭವಿ ಆಗಿರ್ಬೋದು ಅಥವಾ ಯಾರೇ ವಿಮಾದಾರರಾಗಿರ್ಬೋದು ತಮ್ಮ ಕ್ಲೈಮ್ಗಳನ್ನ ಎಟಿಎಂಗಳ ಮೂಲಕವೇ ಅವರು ಅತ್ಯಂತ ಈಸಿಯಾಗಿ ಅನುಕೂಲವಾಗಿ ಪ್ರವೇಶ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಅದೇ ವೆಬ್ಸೈಟ್ಗೆ ಹೋಗಿ ನೀವು ಕ್ಲೈಮ್ ಅನ್ನ ಮಾಡಬೇಕು ಅನ್ನುವಂತಹ ಅವಕಾಶ ಇಲ್ಲ. ಎಟಿಎಂ ಅಲ್ಲೂ ಕೂಡ ನೀವು ಕ್ಲೈಮ್ ಅನ್ನ ಮಾಡ್ಕೊಳ್ಬಹುದು. ಎಟಿಎಂ ನಿಂದನೇ ನೀವು ಡ್ರಾ ಕೂಡ ಮಾಡ್ಕೋಬಹುದು. ಕನಿಷ್ಠ ಮಾನವ ಹಸ್ತಕ್ಷೇಪದೊಂದಿಗೆ ಇನ್ನು ಮುಂದೆ ಅತ್ಯಂತ ಈಸಿಯಾಗಿ ನೀವು ಹಣವನ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೂಡ ಈಗಾಗಲೇ ಈ ಒಂದು ಸಂಸ್ಥೆ ಕೊಡ್ತಾ ಇದೆ. ಅದೇ ಸಮಯದಲ್ಲಿ ಇಪಿಎಫ್ ನಲ್ಲಿ ಉದ್ಯೋಗಿಯಿಂದ ಅಸ್ತಿತ್ವದಲ್ಲಿರುವ 12% ಕೊಡುಗೆಯನ್ನ ಹೆಚ್ಚಿಸೋದಕ್ಕೂ ಕೂಡ ಈಗಾಗಲೇ ಪರಿಗಣನೆಯನ್ನ ಮಾಡಲಾಗ್ತಾ ಇದ್ದು, ಈಗಾಗಲೇ ಉದ್ಯೋಗಿ ತನ್ನ ಮೂಲ ವೇತನದ 12% ತುಟ್ಟಿ ಭತ್ಯೆ ಹಾಗೆಯೇ ಉಳಿಸಿಕೊಳ್ಳೋ ಭತ್ಯೆಯನ್ನ ಕೊಡ್ತಾ ಇದ್ದಾನೆ. ಅದರಲ್ಲಿ 8.33% ಸಂಬಳ ಪಿಂಚಣಿ ನಿಧಿಗೆ ಹಾಗೆಯೇ 3.67% ಇಪಿಎಫ್ಗೆ ಹೋಗುತ್ತೆ. ಸೊ ಕೆಲಸವನ್ನ ನೀವೇನಾದ್ರೂ ತೊರೆದ್ರೆ ಅಂದ್ರೆ ಜಾಬ್ ಏನಾದ್ರೂ ನೀವು ಬಿಟ್ಟರು ಕೂಡ ನಿಮ್ಮ ಪಿಪಿಎಫ್ ಹಣವನ್ನ 75% ನಷ್ಟು ನೀವು ವಿಡ್ರಾ ಮಾಡೋದಕ್ಕೂ ಕೂಡ ಸಾಧ್ಯ ಇದೆ. ಆ ಒಂದು ವಿಡ್ರಾ ನಿಯಮಗಳ ಪ್ರಕಾರ ಒಬ್ಬ ಸದಸ್ಯ ತನ್ನ ಕೆಲಸವನ್ನ ಕಳ್ಕೊಂಡ್ರೆ ಅಥವಾ ಬಿಟ್ರೆ ಅವನು 1 ತಿಂಗಳ ನಂತರ ಪಿಎಫ್ ಖಾತೆಯಿಂದ 75% ಹಣವನ್ನ ವಿಡ್ರಾ ಮಾಡ್ಕೋಬಹುದು. ಇದರೊಂದಿಗೆ ನಿರುದ್ಯೋಗದ ಅವನಿಗೆ ಸಮಯದಲ್ಲಿ ಅವನು ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಜೊತೆಗೆ ಪಿಎಫ್ ನಲ್ಲಿ ಠೇವಣಿ ಮಾಡಿದ ಉಳಿದ 25% ಇರುತ್ತಲ್ಲ, ಅದನ್ನ ಕೆಲಸ ಬಿಟ್ಟ 2 ತಿಂಗಳ ನಂತರ ಕೂಡ ನೀವು ಕಂಪ್ಲೀಟ್ ಆಗಿ ಹಿಂಪಡೆಯೋದಕ್ಕೂ ಕೂಡ ಅವಕಾಶ ಇದೆ. ಈ ಮೂಲಕ ನಿಗದಿತ ಮೊತ್ತವನ್ನ ಮಾತ್ರ ಫಸ್ಟ್ ಗೆ ನೀವು ಹಿಂಪಡೆಯೋದಕ್ಕೆ ಸಾಧ್ಯ ಆಗಿರೋದು. ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ ಹಣವನ್ನ ಹಿಂಪಡೆಯೋದಕ್ಕೆ ಈ ಮೂಲಕ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು ನಿವೃತ್ತಿಯ ನಂತರವೂ ಸಾಕಷ್ಟು ಮೊತ್ತ ನಿಮ್ಮ ಖಾತೆಯಲ್ಲಿ ಇರುತ್ತೆ. ಸೊ ನೌಕರರು ಪಿಂಚಣಿ ಯೋಜನೆಯಲ್ಲಿ ಕೂಡ ಕೊಡುಗೆಯನ್ನ ಹೆಚ್ಚಿಸೋದಕ್ಕೆ ಈ ಮೂಲಕ ಸಾಧ್ಯ ಆಗುತ್ತೆ. ಪಿಂಚಣಿ ಯೋಜನೆಯಲ್ಲಿ ಬದಲಾವಣೆ ಮಾಡೋದಕ್ಕೂ ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಪ್ರಸ್ತಾವನೆಯನ್ನ ರೆಡಿ ಮಾಡಿಕೊಂಡಿದ್ದು, ಇದರ ಪ್ರಕಾರ ಉದ್ಯೋಗಿಗಳು ಪ್ರಸ್ತುತ ಅನ್ವಯ ಆಗುವ 8.33% ಕೊಡುಗೆಯನ್ನ ಹೆಚ್ಚಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಒಂದ್ ಕಡೆ ಉದ್ಯೋಗದಾತರು ಅಂದ್ರೆ ಕಂಪನಿ ಕೊಡುಗೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ, ಆದ್ರೆ ಉದ್ಯೋಗಿಯ ವೇತನಕ್ಕೆ ಅನುಗುಣವಾಗಿ ಇದನ್ನ ಪಾವತಿಸಬೇಕಾಗುತ್ತೆ. ಈ ಮೂಲಕ ಹಿಂಪಡೆಯೋದು ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ನೀವು ಯಾವ ರೀತಿಯಾಗಿ ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರಿ ಅವರೆಲ್ಲರಿಗೂ ಕೂಡ ಈ ಒಂದು ಖುಷಿ ಸುದ್ದಿ.